ಆಹಾ ಬಿರಿಯಾನಿ ಬಾಯಲ್ ಸಿರಿಯಾನಿ ಬನ್ನೂರ್ ಪುರಿ ಚರಬಿ ಮಜಾ ಇದು ಮಾಡಿ ಇರ್ಬೇಕು ಎಲ್ಲ ಒಳ್ಳೆದಿದ್ಯಾ ಮಗನೇ ಗೊತ್ತಿಲ್ಲ ನನಗೆ ಅಷ್ಟು ಇನ್ನೊಂದು ಸ್ವಲ್ಪ ಬಾರೋ ಹಾರ್ಸೋದಕ್ಕದ್ನ ಮಾತಾಡೋ ಏನಾದ್ರು ಏನು ಮಾತಾಡ್ತೀವಿ ಉಳಿದಿತ್ತು ಲಿವರ್ ಮಟನ್ಗೆ ಹಾಕೋದು ಬೇಡ ಅಂದ ಹೋಗುದ ಅದಕ್ಕೆ ಅದನ್ನ ಬೇಯಿಸ್ಕೊಂಡು ತಿಂತಿದ್ದೀನಿ ಕೇಳಿ ಮಟನ್ ಅದ್ರ ಉಳಿದಿತ್ತ ಅದನ್ನ ಬೇಯಿಸ್ಕೊಂಡು ತಿಂತಾ ಇದ್ದೀರಾ ಬಿರಿಯಾನಿ ಹಾಕೋದು ಬೇಡ ಅಂದ್ರ ಆಹಾ ಬಿರಿಯಾನಿ ಬಾಯಲ್ ಸಿರಿಯಾನಿ ಬನ್ನೂರ್ ಪುರಿ ಚರಬಿ ಮಜಾ What's cooking, man? ಹಾಯ್ ನಮಸ್ಕಾರ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಕಿರಿಕೀರ್ತಿ ಕಿಚನ್ನ ಮತ್ತೊಂದು ಎಪಿಸೋಡ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಶ್ರಾವಣ ಮುಗಿಸಿ ಎಲ್ಲರೂ ವೆಜ್ಜಿಂದ ಈಗ ತಾನೇ ನಾನ್ ವೆಜ್ಜಿಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಾವು ಒಂದು ನಾನ್ ವೆಜ್ ಅಡುಗೆಯನ್ನು ಅದ್ಭುತವಾಗಿ ಮಾಡಿ ನಿಮಗೆ ಹೇಳ್ಕೊಡ್ಲಿಲ್ಲ ಅಂದರೆ ಹೇಗೆ. ಅದಕ್ಕಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಮಟನ್ ಬಿರಿಯಾನಿ. ನೀವು ಸಿಕ್ಕಾಪಟ್ಟೆ ಬೇರೆ ಬೇರೆ ಮಟನ್ ಬಿರಿಯಾನಿ ತಿಂದಿರಬಹುದು, ಆದರೆ ಈ ಮಟನ್ ಬಿರಿಯಾನಿ ಡಿಫ್ರೆಂಟು. ಇಲ್ಲಿ ಓನ್ಲಿ ರೈಸ್ ಆ್ಯಂಡ್ ಪೀಸ್, ಅಂದರೆ ತಿನ್ನೋ ಟೈಮ್ನಲ್ಲಿ ನಿಮಗೆ ಈರುಳ್ಳಿ ಸಿಗಲ್ಲ, ಟೊಮೆಟೊ ಸಿಗಲ್ಲ, ಸೊಪ್ಪು ಸಿಗಲ್ಲ, ಮತ್ತೊಂದು ಸಿಗಲ್ಲ. ತಿನ್ನಬೇಕಾದ್ರೆ ಓನ್ಲಿ ರೈಸ್ ಆ್ಯಂಡ್ ಪೀಸ್. ಆ ತರಹದ ಅದ್ಭುತ ಮಟನ್ ಬಿರಿಯಾನಿಯನ್ನು ಇವತ್ತು ನಾವು ಕಿರಿಕೀರ್ತಿ ಕಿಚನ್ ಎಪಿಸೋಡ್ನಲ್ಲಿ ತೋರಿಸ್ತಾ ಇದ್ದೀವಿ. ಶುರು ಮಾಡೋಣ ಮಟನ್ ಬಿರಿಯಾನಿ. ಯಾರು ಮಾಡ್ತಿರೋದು ಕೆಲಸ ಮಾಡೋದು ಗೊತ್ತಾಗಲ್ಲ. ಹೌದೌದು, ಇಲ್ಲ ಓಟಕ್ಕೆ ಮಕ್ಕ ಇಟ್ಕೊಂಡು ತೊಳೆದ್ಬಿಡಿ, ನಾನು ಜೊತೆಗೆ ತೊಳೆದ್ಬಿಡಿ. ಇಲ್ಲ ಮಿಕ್ಕಿದವ್ರ ಮಕ್ಕ ಇಲ್ಲಿ ಇರಬೇಕು, ಯಾಕಂದ್ರೆ ಕೆಲಸ ಮಾಡ್ತಿರೋ ಸರ್ ಕೂತು ನೋಡ್ತಿರೋದು ಯಾವ ಅಂತ ಎಲ್ಲ ಒಳ್ಳೆದಿದ್ಯಾ ಮಗನೇ ಕಳಿಸಿದೆ. ಏಯ್ ಅಲ್ಲಿ ತರಕಾರಿ ಯಾರಿಗೆ ಬಂದಿದ್ದು? ಹಸಿ ಮೆಣಸಿನ್ಕಾಯಿ ಹಸಿ ಮಾಂಸ ಅಂತ ಓದಿರೋದಾ? ಕಡ್ಕೊಂಡು ನನಗದೆಲ್ಲ ಗೊತ್ತಿಲ್ಲ. ಕೆಲಸ ಐತೆ, ಕೆಲಸ ಇದೆ, ನನಗೆ ಕೆಲಸ ಇದೆ. ಹೋಗು ತುರಿತೀನಿ ರೀ. ನಾನು ತುರಿತೀರಾ? ತುರಿ ಸರಿ ಟಕ್ ಅಂತ ಏನಾಗಲ್ಲ, ಹಂಗೆ ಮಾಡ್ಬೇಕು ಕೆಲಸ. ಇಲ್ಲ ಬರಲಿ. ಬಿಡಿ, ಅದು ಹೋಗಲ್ಲ, ಅದು ಪ್ಲಾಸ್ಟಿಕ್. ಅದು ಹಾಂ, ಅಕ್ಷತ್ ಅಂತಲ್ಲ, ನಿಮ್ಮದು. ಬನ್ನಿ ಬನ್ನಿ, ತುಕ್ಕಿಡಿದ್ರು ಅದು ಕೊಡಿ. ಇಲ್ಲ ಅದು ತಗೊಂಬನ್ನಿ, ತಗೊಂಬನ್ನಿ. ಏನು ಮಾಡಿತ್ತು, ಏನು ಮಾಡಿತ್ತು? ಇದಕ್ಕೆ ಜೀವ ಅಲ್ಲ, ಮೆಣಸಿನಕಾಯಿ ಮರ್ತು ಬಂದಿದ್ದು ಯಾವನ ತಂದ್ರೆ ಈ ಥರ ಮಾಡೋದು. ಏನಿದೆ ಈ ಥರ? ಈಗ ಅದೇ ತರಕಾರಿ ಅನ್ನ ಹಾಕ್ತಾರೆ. ಅದು ವಾಷಿಂಗ್ ಅಲ್ಲ, ಇದು ವಾಶ್ ಮಾಡೋದಿಲ್ಲ. ಅಲ್ಲ ಇದು ವಾಶ್ ಮಾಡ್ಬೇಕು. ಪಟ ಪಟ ಹೋಗ ವಾಶ್.
ಒಂದು ಮೆಣಸಿನ್ಕಾಯಿ ತಗೊಂಡ್ಬರ್ಬೇಕು ಅನ್ನೋ ಗೊತ್ತಿಲ್ದಿರ ಯಾವ ತರ ನೀವು ದಿಲೀಪ್ ಎಲ್ಲ ಹೇಳಿ ತಗೊಂಡು ಬಂದು ಇಲ್ಲೇ ಅಲ್ಲ ನಿಮ್ಮ ಕೈಲಿ ಆಗೋದು ಏನಿಲ್ಲಲ್ಲ ಅಲ್ಲ ನಿಮ್ಮ ಕೈಲಿ ಆಗೋದು ಏನಿಲ್ಲಲ್ಲ ನಾನು ಇಲ್ಲ ಅನ್ಕೊಂಡು ನಾನು ದೂರ ಇರ್ತಾವನೆ ನೋಡುತ್ತೆ ಸೈಲೆಂಟ್ ಆಗ್ಬಿಟ್ಟ ಇಲ್ಲದೆ ಇದ್ರೆ ಕೀಟೆಲ್ಲ ಕೀಟೆ ಕೇಳಿಸಲ್ಲ ನಿಮಗೆ ಬಂದ್ರು ಹಚ್ಚಿರಲ್ಲ ಏಯ್ ಕಾಲ್ ಚಪ್ಪಲಿ ಮುಚ್ಚಿಲ್ಲ ನನಗೆ ಏಯ್ ಮುಚ್ಕೊಂಡಿದ್ದಲ್ಲ ಅಚ್ಚೋ ಇನ್ನೊಂದು ಸ್ವಲ್ಪ ಸಾಕು ಬಾರೋ ಅವನಿಗೆ ಯಾವ್ದು ಕರೆಕ್ಟ್ ಆಗಿದ್ದಾನೆ ಬಂದ ಸ್ವಲ್ಪ ಅಣ್ಣ ಇವತ್ತು ಯಾರು ಗೆಸ್ಟ್ ಇಲ್ವಣ್ಣ ಗೆಸ್ಟ್ ಯಾರು ಯಾಕನ್ನ ಭಯ ಬಿಡಿಸ್ತೀಯ ಇವತ್ತಿನ ಕಿರಿಕೀರ್ತಿ ಕಿಚನ್ನ ಮಟನ್ ಬಿರಿಯಾನಿ ರೆಸಿಪಿಯಲ್ಲಿ ಎರಡು ಬೇರೆ ಬೇರೆ ಸ್ಟೇಜ್ ಇದೆ. ಒಂದು ಹುರ್ಕೊಂಡು ರುಬ್ಕೊಳ್ಳೋದು, ನಂತರ ಬೇಯಿಸ್ಕೊಂಡು ತಿನ್ಕೊಳ್ಳೋದು. ಮೊದಲು ಹುರಿದು ರುಬ್ಬಿಕೊಳ್ಳುವ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಪಾತ್ರೆ ಒಳಗೆ ಹೋಗುತ್ತೆ ಅಡಿಗೆ ಎಣ್ಣೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಪಾತ್ರೆ ಒಳಗೆ ಹೋಗುತ್ತೆ ಬಿರಿಯಾನಿಗೆ ಬೇಕಾದ ಮಸಾಲಾ ಐಟಮ್ಗಳು. ಒಂದೊಂದಾಗಿ ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಲವಂಗ, ಏಲಕ್ಕಿ, ಚಕ್ಕೆ, ಜಾಯಿಪತ್ತೆ, ಕಲ್ಲು, ಸೋಂಪಿನ ಕಾಳು ಮತ್ತು ಬಿರಿಯಾನಿ ಎಲೆ. ಬಿರಿಯಾನಿಯ ಗರಂ ಮಸಾಲ ಐಟಮ್ಗಳನ್ನು ಹುರ್ಕೊಂಡ ಮೇಲೆ ಯಾವುದೇ ಪೌಡ್ರ್ಗಳನ್ನು ಯೂಸ್ ಮಾಡದೇ ಇರೋದ್ರಿಂದ ನಾವು ಮತ್ತೆ ಉಳಿದ ಕಾಳುಗಳನ್ನು ಅಂದರೆ ಒಂದು ಧನಿಯಾ, ಸ್ವಲ್ಪ ಜೀರಿಗೆ, ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಬಿರಿಯಾನಿ ತಿನ್ಬೇಕಾದ್ರೆ ಖಾರವಾಗಿ ಸಿಗಬೇಕಲ್ಲ, ಅದಕ್ಕೊಂದಿಷ್ಟು ಕಾಳು ಮೆಣಸು. ಕೆಲವರು ನಾನು ಇಲ್ಲಿ ತನಕ ಹಾಕಿರೋ ಐಟಮ್ಗಳನ್ನು ಎಣ್ಣೆ ಹಾಕದೇನೆ ಹಾಗೆ ಡ್ರೈ ಹುರ್ಕೊಂಡು ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೋತಾರೆ. ಬಟ್ ನಾವು ಇದರ ಜೊತೆಗೇನೆ ಉಳಿದ ಐಟಮ್ಗಳನ್ನು ಸೇರಿಸಿ, ಅಂದರೆ ಈರುಳ್ಳಿ, ಸೊಪ್ಪು ಏನಿದೆ ಅದೆಲ್ಲವನ್ನು ಇದ್ರ ಜೊತೆಗೆ ಸೇರಿಸಿ ಲೈಟಾಗಿ ಹುರ್ಕೊಂಡು, ಯಾಕಂದರೆ ಹಸಿ ವಾಸನೆ ಬರಬಾರ್ದಲ್ವಾ ಆಮೇಲೂ ಅದು ರುಬ್ಬದ ಮೇಲೆ, ಅದಕ್ಕೋಸ್ಕರ ಇದ್ರ ಜೊತೆಗೇನೆ ಉಳಿದ ಐಟಮ್ಗಳನ್ನು ಹಾಕ್ತಾ ಹೋಗ್ತೀನಿ. ಮೊದಲನೇದಾಗಿ ಒಳಗಡೆ ಹೋಗುತ್ತೆ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಗೆ ಆಗ್ತಾ ಇದ್ದ ಹಾಗೆ ಈಗ ಹೋಗುತ್ತೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪಿನ ಹಿಂದೆ ಬರಲಿ ಪುದೀನಾ ಸೊಪ್ಪು. ನಾವು ಗ್ರೀನ್ ಬಿರಿಯಾನಿ ಮಾಡ್ತಾ ಇರೋದು ಕಲರ್ ಇರಬೇಕು, ಹಸಿರು ಕಾಣಬೇಕು, ನಾಟಿ ಸ್ಟೈಲ್ ಗೊತ್ತಾಗಬೇಕು. ಸೊ ಹಾಗಾಗಿ ಸೊಪ್ಪುಗಳಿರ್ತವೆ. ಇದರ ಜೊತೆಗೆ ಮತ್ತೊಂದು ಸೊಪ್ಪು ಹೋಗುತ್ತೆ, ಅದು ಪಾಲಕ್ ಸೊಪ್ಪು. ಹಾಕಮ್ಮ. ಇದ್ರ ಜೊತೆಗೆ ಬಿರಿಯಾನಿ ಖಾರವಾಗಿರಬೇಕು ಅಂದರೆ ಹಸಿ ಮೆಣಸಿನಕಾಯಿ ಪಾತ್ರೆಯೊಳಗೆ ಹೋಗಬೇಕು. ಆಮೇಲೆ ಎಲ್ಲ ಸೇರಿಸಿ ರುಬ್ಬಬೇಕು. ಶುಂಠಿ ಬೆಳ್ಳುಳ್ಳಿಯನ್ನು ಸಪ್ರೇಟಾಗಿ, ಅಂದರೆ ನೀವು ಬೆಳ್ಳುಳ್ಳಿ ಸಪ್ರೇಟು, ಶುಂಠಿನ ಸಪ್ರೇಟು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬೇಡ ಅಂತಂದರೆ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇರುತ್ತಲ್ಲ, ಅದನ್ನೇ ಇದಕ್ಕೆ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ರುಬ್ಬಿಕೊಳ್ಳಲು ಬೇಕಾದ ಎಲ್ಲ ಐಟಮ್ಗಳನ್ನು ಈಗ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇದರಲ್ಲಿ ಗರಂ ಮಸಾಲ ಐಟಮ್ಸ್ ಇರ್ಬೋದು, ಬಿರಿಯಾನಿ ಮಸಾಲ ಇರ್ಬೋದು, ಹಾಗೆಯೇ ಈರುಳ್ಳಿ, ಸೊಪ್ಪು, ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಇದೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ಗ್ರೈಂಡರ್ಗೆ ಹಾಕಿ ಸಣ್ಣಗೆ ರುಬ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ.
ಅಲ್ಲ ಅಲ್ಲ ಅದನ್ನ ಬಿಸಿಲಲ್ಲಿ ಇಟ್ಟು ಆರಿಸ್ಬೇಕು ಅಂತ ಇರಲಿಲ್ಲ ಅಂತ. ಅದು ಒಳಗಡೆ ಹೋಗಿದ್ರೆ ಸಣ್ಣಗೆ ಆರಿಸ್ಬೋದು, ಬಿಸಿಲಲ್ಲಿ ಇಟ್ಟು ಆರಿಸೋ ಅವಶ್ಯಕತೆ ಇರಲಿಲ್ಲ. ಹಾರ್ಸೋದಕ್ಕದ್ನ ಅಲ್ಲ ನೋಡಿ ಮಸಾಲೆನ ಸಣ್ಣಗೆ ರುಬ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ಈಗ ಮಟನ್ ಬೇಯಿಸಿಕೊಳ್ಳುವ ಸಮಯ. ಮೊದಲು ಬಿಸಿಯಾದ ಪಾತ್ರೆಗೆ ಹೋಗುತ್ತೆ ಅಡುಗೆ ಎಣ್ಣೆ ಬಿಸಿಯಾಗಿದೆ. ಈಗ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದರಲ್ಲಿ ಅರ್ಧದಷ್ಟು ಮಸಾಲೆಯನ್ನು ಮಟನ್ ಜೊತೆಗೆ ಬೇಯಿಸಿಕೊಳ್ಳಲು ಹಾಕಿಕೊಳ್ಳುತ್ತಿದ್ದೇವೆ. ಹಾಕಪ್ಪ. ಹಾಕಿ 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 ಹಾಂ ಬಿಡು. ಅರ್ಧ ಆಯ್ತಾ? ಮಸಾಲೆ ಕುದೀತಾ ಇದೆ, ಜೊತೆಲಿ ಕೊತ್ತ ಎಗಿರ್ತಾ ಇದೆ. ಈಗ ಇದಕ್ಕೆ ಹೋಗುತ್ತೆ ಮಟನ್. ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಬೆರೆಸ್ಕೊಂಡು ಮಟನ್ 80% ಬೇಯೋ ತನಕ ಬೇಯಿಸ್ಕೊಳ್ಳೋಣ. ಮಟನ್ ಬರಲಿ. ಮಟನ್ ಬೇಯಿಸಿಕೊಳ್ಳಲು ಮಸಾಲೆ ಮತ್ತು ಮಟನ್ ಜೊತೆಗೆ ಹೋಗ್ತಾ ಇದೆ ಕಲ್ಲುಪ್ಪು. ಕಲ್ಲುಪ್ಪು ಹೋದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ಭುತವಾಗಿ ಇದನ್ನೊಂದು 80% ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರು ಇರಲಿ ಅಂತಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆಮೇಲೆ ರೈಸಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಾಕಪ್ಪ ನೀರು. ಸಾಕು. ಅದೊಂದು ಸಿಕ್ಕಾಕೊಂಬಿಡ ಸೆಂಟ್ರಲ್ಲಿ. ಮಸಾಲೆ, ಮಟನ್ನು, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ನೀರು ಎಲ್ಲ ಹೋಗಿ ಈಗ ಒಂದು 80% ಆಗೋ ತನಕ ಬೇಯೋ ತನಕ ಮುಚ್ಚಿಟ್ಬಿಡೋಣ. ಮಾತಾಡೋ ಏನಾದ್ರು, ಏನು ಮಾತಾಡ್ತೀವಿ? ಉಳಿದಿತ್ತು ಲಿವರು ಮಟನ್ಗೆ ಹಾಕೋದು ಬೇಡ ಅಂದ, ಹೋಗುದ, ಅದಕ್ಕೆ ಅದನ್ನ ಬೇಯಿಸ್ಕೊಂಡು ತಿಂತಿದ್ದೀನಿ ಕೇಳಿ. ಮಟನ್ ಅದ್ರ ಉಳಿದಿತ್ತಾ, ಅದನ್ನ ಬೇಯಿಸ್ಕೊಂಡಿಲ್ಲ ಹಾಕೋದು ಬೇಡ ಅಂದ್ರ. ಏನಂತೆ? ಒಂದು 18-20 ನಿಮಿಷ ಆಯಿತು. ಹೈ ಫ್ಲೇಮ್ನಲ್ಲಿ ಮಟನ್ ಬೇಯ್ತಾ ಇದೆ. ಸೊ ಅದರ ಆಹಾ ಹಾ ಹಾ ವಾಸನೆ ವಾಸನೆ. ಒಂದು 70 to 80% ಬೆಂದಿದೆ ಈಗ ಮಟನ್ನು. ಸೊ ಈ ಮಟನ್ನ ಇವಾಗ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ.
ಎಣ್ಣೆ ಸಾಕಲ್ಲ ಅಣ್ಣ ಕೊಪ್ಪಳ ಎಣ್ಣೆ ಇನ್ನೂ ಬೇಕು ಯಾಕೆ ಚೂರು ಪಡು ಹ್ಞೂ ಮಟನ್ ಬಿರಿಯಾನಿಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ಮಟನ್ ಬೇಯಿಸ್ಕೊಂಡು ಆಗಿದೆ. ಈಗ ರೈಸ್ ಮತ್ತು ಮಟನನ್ನು ಸೇರಿಸಿ ಮಟನ್ ಬಿರಿಯಾನಿಯನ್ನು ರೆಡಿ ಮಾಡಿ ದಮ್ಮು ಕಟ್ಟಿಸಿ ಸಖತ್ತಾಗಿ ಬಾರಿಸುವ ಕಾರ್ಯಕ್ರಮ ಶುರುವಾಗಲಿ. ಅಕ್ಕಿ ಬೇಯಿಸಿಕೊಂಡು ಮಟನ್ ಸೇರಿಸುವ ಪ್ರಕ್ರಿಯೆ ಫೈನಲ್ ಪ್ರೋಸೆಸ್ನಲ್ಲಿ ಮೊದಲು ಪಾತ್ರೆಗೆ ಹೋಗುತ್ತೆ ಒಂದಷ್ಟು ಅಡಿಗೆ ಎಣ್ಣೆ. ಹುರಿದು ರುಬ್ಕೊಂಡಿದ್ದ ಮಸಾಲೆಯಲ್ಲಿ ಅರ್ಧ ಮಟನ್ ಬೇಯಿಸಕ್ಕೆ ಹಾಕಿದ್ವಿ. ಈಗ ಇನ್ನರ್ಧ ಅಕ್ಕಿ ಬೇಯಿಸ್ಕೊಳಕ್ಕೆ. ಮಸಾಲೆ ಎಣ್ಣೆ ಬಿಡ್ತಾ ಇದೆ. ಈಗ ಇದರೊಳಗೆ ಆಲ್ರೆಡಿ 10 ನಿಮಿಷದ ಹಿಂದೆ ತೊಳೆದು ನೆನೆಸಿಟ್ಟಿರುವಂತಹ ಅಕ್ಕಿ ಹೋಗುತ್ತೆ. ಹಾಕಮ್ಮ. ಕೈ ತೊಳೆದಿಲ್ಲ, ಮನೆಯಿಂದ ಬರ್ತಾ ಅಲ್ಲ ಇಲ್ಲಿ. ಮಸಾಲೆ ಮತ್ತು ಅಕ್ಕಿ ಎರಡೂ ಮಿಕ್ಸ್ ಆಗ್ತಾ ಇದ್ದಾಗೆ ಇದಕ್ಕೆ ಇವಾಗ ನೀರು ಹೋಗಬೇಕು. ನಾವು ಒಂದು 3 kg ಅಕ್ಕಿ ಯೂಸ್ ಮಾಡಿದ್ವಿ. ಈಗ ಒಂದು 5.5-6 ಲೀಟ್ರಷ್ಟು ನೀರು ಹೋಗಬೇಕು. ಆಲ್ರೆಡಿ ಮಟನ್ನು ಬೇಯಿಸಿಕೊಂಡಾಗ ಒಂದಿಷ್ಟು ಸ್ಟಾಕ್ ಇರುತ್ತೆ. ಆ ಸ್ಟಾಕ್ ಸಹಿತ ನೀರಿನ ಥರದಲ್ಲೇ ಒಳಗಡೆ ಹೋಗುತ್ತೆ. ಈಗ ನೋಡ್ತಾ ಇದ್ದೀರಾ ಮಸಾಲೆ ಮತ್ತು ಅಕ್ಕಿ ಎರಡೂ ನೀಟಾಗಿ ಮಿಕ್ಸ್ ಆಗಿದೆ. ಮಟನ್ ಬೇಯಿಸಾದ್ಮೇಲೆ ಒಂದಿಷ್ಟು ಸ್ಟಾಕ್ ಉಳಿದಿತ್ತು. ಆ ಸ್ಟಾಕ್ನಲ್ಲಿ ಒಂದು ಮಗ್ಗು, ಒಳ್ಳೆ ಹಾಂ ಆಲ್ಮೋಸ್ಟ್ 4.5 ಹತ್ತಿರ ಬಂದಿದೆ. ಇನ್ನು ಒಂದು 1.5 ಅಷ್ಟು ಅಲ್ಲಿ ಟೋಟಲ್ 6 ಲೀಟ್ರ್ ಆಗುತ್ತೆ. ಮಟನ್ ಆಲ್ರೆಡಿ ಉಪ್ಪಿನ ಜೊತೆಗೆ ಬೆಂದಿದೆ. ಈಗ ರೈಸ್ ಮಾಡ್ಕೋಬೇಕಾದ್ರೆ ಆ ಸ್ಟಾಕಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿತ್ತು. ಇನ್ನೊಂದು 1.5-2 ಲೀಟ್ರಷ್ಟು ಎಕ್ಸ್ಟ್ರಾ ನೀರನ್ನು ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ನಿಮಗೆ ಬೇಕಾದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ನೀರು ಕುದಿ ಬರೋಕ್ಕೆ ಮುಂಚೆನೇ ಒಂದು 400-500 ml ಮೊಸರನ್ನು, ನಾವು ಹುಳಿ ಎಲ್ಲೂ ಯೂಸ್ ಮಾಡಿಲ್ಲ, ಮೊಸರಲ್ಲಿರುವ ಸ್ವಲ್ಪ ಹುಳಿ ಏನಿದೆ ಅದು ಮಾತ್ರ ಬಿರಿಯಾನಿಯಲ್ಲಿರುತ್ತೆ. ಮೊಸರು ಈಗ ಈ ಸ್ಟಾಕ್ ಅಂದರೆ ರೈಸ್ ಏನು ಬೇಯ್ತಾ ಇದೆ ಇದು ಸಣ್ಣ ಕುದಿ ಬರುವ ಹೊತ್ತಿಗೆ ಮಟನ್ನ ಮಿಕ್ಸ್ ಮಾಡಿ ಆಮೇಲೆ ಒಂದು ಹದಕ್ಕೆ ತಂದು ತದನಂತರ ದಮ್ ಕಟ್ಟಿದರೆ ನಮ್ಮ ಮಟನ್ ಬಿರಿಯಾನಿ ರೆಡಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ, ಕಾಳು ಮೆಣಸನ್ನೂ ಸಹಿತ ಸ್ವಲ್ಪ ರುಬ್ಬಿಕೊಂಡಿದ್ದೇವೆ. ಅದರ ಜೊತೆಗೆ ಆ ರೈಸ್ ಬಿರಿಯಾನಿ ತಿನ್ನಬೇಕಾದ್ರೆ ಆ ಪುಡಿಯ ಖಾರದ ಸೊಗಡಿರಬೇಕಲ್ಲ, ಬಿರಿಯಾನಿ ತಿಂದಾದಮೇಲೆ ಫೀಲಿಂಗ್ ಬರಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪುಡಿ, ನಾನಾಗಲೇ ಹೇಳಿದಾಗೆ ಸಣ್ಣ ಕುದಿ ಬರುತ್ತೆ ಅಕ್ಕಿ ಬೇಯಬೇಕಾದ್ರೆ. ಸೊ ಈಗ ಇದಕ್ಕೆ ಮಟನ್ ಹೋಗುತ್ತೆ. ಬರಲಿ ಮಟನ್, ಅದು ಆಗಲೇ ಹೇಳಿದಾಗಲೇ ಒಂದು 80% ಬೇಯಿಸ್ಕೊಂಡಿದ್ವಿ. ಈಗ ಇದ್ರ ಜೊತೆಗೆ ಒಂದು 20% ಬೇಯಿದ್ರೆ 100% ಮಟನ್ನು ಬೆಂದಾಗುತ್ತೆ, ನಮ್ಮ ರೈಸ್ ಬೆಂದಂಗೂ ಆಗುತ್ತೆ. ಹೋಗಲಿ.
ಒಂದು 85% ರೆಡಿಯಾಗಿದೆ. ಈಗ ಇದಕ್ಕೆ ದಮ್ಮು ಹಾಕುವ ಸಮಯ. ದಮ್ ಹಾಕೋಕ್ಕೆ ಮುಂಚೆ ಸ್ವಲ್ಪ ತುಪ್ಪ ಹೋಗಲಿ. ಈಗ ತುಪ್ಪವನ್ನು ಮಿಕ್ಸ್ ಮಾಡಿ ದಮ್ಮು ಹಾಕಿದರೆ ಬಿರಿಯಾನಿ ರೆಡಿ. ಇಳಿಸಿ ಅದೆತ್ತಿ. ದಮ್ ಹಾಕೋಕ್ಕೆ ಹಂಚು ತವ ಏನಿಲ್ಲ, ಸೀದೋಗಲ್ಲ ಅಂತ ಅಷ್ಟೆ. ಆಯಿತಾ? ದಮ್ ಆಗಲಿ. ಓಕೆ, 15-20 ನಿಮಿಷ ಆಯಿತು ದಮ್ ಹಾಕಿ. ಈಗ ದಮ್ಮು ಇಳಿಸುವ ಸಮಯ, ಬಿರಿಯಾನಿಯನ್ನು ಸವಿಯುವ ಸಮಯ. ನೋಡಿ, ಮಟನ್ ತೋರಿಸ್ತೀನಿ. ಆಹಾ, ಫುಲ್ ಮೆತ್ತಗಾಗಿದೆ, ಸೂಪರಾಗಿ ರೆಡಿ ಬಂದಿದ್ದೀನಿ. ಈಗ ನಮ್ಮ ಮಟನ್ ಬಿರಿಯಾನಿ ಸರ್ವಿಂಗಿಗೆ ರೆಡಿ ಇದೆ. ರುಚಿಯಾಗಿ ಎಲ್ಲರೂ ಸರ್ವ್ ಮಾಡ್ಕೊಂಡು ಚೆನ್ನಾಗಿ ಬಾರಿಸೋಣ. ಅದ್ಭುತವಾದ ಮಟನ್ ಬಿರಿಯಾನಿ ಗೊತ್ತಾ ಆಯ್ತಾ, ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಬಿಕಾಸ್ ರೈಸ್ ಮತ್ತು ಪೀಸ್ ಬಿಟ್ಟರೆ ಬೇರೆ ಏನೂ ಇರಲ್ಲ ಇದರಲ್ಲಿ, ಇನ್ನೆಲ್ಲ ಮಸಾಲೆ ಗ್ರೈಂಡ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಿಮಗೂ ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ಕಮೆಂಟನ್ನು ಹಾಕೋದನ್ನು ಮರಿಬೇಡಿ. ನೋಡ್ತಾ ಇರಿ ಕಿರಿಕ್ ಕೀರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ, ಕಿರಿಕ್ ಕೀರ್ತಿ ಕಿಚನ್. ಮತ್ತು ಮುಂದಿನ ವಾರ ಅಥವಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೊಂದು ಅದ್ಭುತ ರೆಸಿಪಿ ಜೊತೆಗೆ ನಿಮ್ಮ ಎದುರುಗಡೆ ನಾನು ಮತ್ತು ನಮ್ಮ ಟೀಮ್ ಬರ್ತೀವಿ. ನೋಡ್ತಾ ಇರಿ. ನಮಸ್ಕಾರ. What's cooking, man?